ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The Next Gen Preschool. Eurokids, India's Next Gen Preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and 1st standard to 10th standard. Address Lingaskur Road, opposite Agriculture University, Raichur. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ, ಅಂತರ ಕಾಯ್ದುಕೊಳ್ಳದೆ ವ್ಯಾಪಾರ ವಹಿವಾಟು ಆತಂಕ. ಹರಿಹರ ರಸ್ತೆಯಲ್ಲಿ ಅಂಗಡಿ ಕಲರ್ ಕೋಡ್ ಬದಲಿಸಿ ವ್ಯಾಪಾರಿ ಪೊಲೀಸರ ವಶಕ್ಕೆ ಪಡೆದು ವಿಚಾರಣೆ. ಆರ್ಯ ವೈಶ್ಯ ಮಹಾಸಭಾದಿಂದ ವಾಸವಿ ಜಯಂತಿ ಬೃಹತ್ ರಕ್ತದಾನ ಸಪ್ತಾಹ. ರಕ್ತದಾನ ಮಾಡುವುದು ಪುಣ್ಯದ ಕೆಲಸ. ಕುಂಟ್ನಾಳ್ ವೆಂಕಟೇಶ್. ಲಾಕ್ಡೌನ್ ಹಿನ್ನೆಲೆ ನಗರದ ಪತ್ರಕರ್ತರಿಗೆ ಆಹಾರ ಕಿಟ್ ವಿತರಿಸಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್. ಬಡವರ ಸಂಕಷ್ಟಕ್ಕೆ ಸ್ಪಂದಿಸಿದ ಕರ್ನಾಟಕ ಜೈನ್ ಅಸೋಸಿಯೇಷನ್. ಮಹಾವೀರ ಹರ್ದಾರ್ರಿಂದ ನಿರ್ಗತಿಕರಿಗೆ ಫುಡ್ ಪ್ಯಾಕೆಟ್ ವಿತರಣೆ. ಸುಕಾಣಿ ಕಾಲೋನಿಯಲ್ಲಿ ಮಳೆಗಾಳಿ ಹಾರಿ ಹೋದ ಟಿನ್ ಶೆಡ್ಗಳು, ನಿವಾಸಿಗಳಲ್ಲಿ ಆತಂಕ. ಜಯ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಜನ್ಮದಿನದ ಅಂಗವಾಗಿ ನಿರ್ಗತಿಕರಿಗೆ ಆಹಾರ ಕಿಟ್ ವಿತರಣೆ. ಸಿಂಧನೂರು ತಾಲೂಕಿನ ಮಧುಮತಿಯಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ದಲಿತ ಹಕ್ಕುಗಳ ವೇದಿಕೆ ಒತ್ತಾಯ. ನೇರ ವೇತನ ಪೌರ ಸೇವಾ ನೌಕರರ ಸಂಘದಿಂದ ಕಾರ್ಮಿಕ ದಿನಾಚರಣೆ. ಮತ್ತು ನಗರದ IB ರಸ್ತೆಯಲ್ಲಿ ಟಿಪ್ಪರ್ ಡಿಕ್ಕಿ, ಬೈಕ್ ಸವಾರ ಸಾವು. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಡಿಲಗೊಳಿಸುತ್ತಲೇ ವ್ಯಾಪಾರ ವಹಿವಾಟು ಗರಿಗೆದರಿದೆ. ಆದರೆ ಸಾರ್ವಜನಿಕರು, ಬೀದಿ ವ್ಯಾಪಾರಸ್ಥರು ಅಂತರ ಕಾಯ್ದುಕೊಳ್ಳದೆ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಡಿಲಗೊಳಿಸುತ್ತಲೇ ವ್ಯಾಪಾರ ವಹಿವಾಟು ಗರಿಗೆದರಿದೆ. ಆದರೆ ಸಾರ್ವಜನಿಕರು, ಬೀದಿ ವ್ಯಾಪಾರಸ್ಥರು ಅಂತರ ಕಾಯ್ದುಕೊಳ್ಳದೆ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ನಗರದ ತೀನ್ಕಂದಿಲ್, ಹರಿಹರ ರಸ್ತೆ, ಬಸವನಭಾವಿ ವೃತ್ತದಲ್ಲಿ ಜನಜಂಗುಳಿ ಸೇರಿದೆ. ಒಂದೆಡೆ ಸೇರದಂತೆ ವ್ಯಾಪಾರ ನಡೆಸಲು ಅವಕಾಶ ನೀಡಿರುವುದನ್ನು ಸಾರ್ವಜನಿಕರು ಉಲ್ಲಂಘಿಸುತ್ತಿದ್ದಾರೆ. ಅಂತರ ಕಾಯ್ದುಕೊಂಡು ವ್ಯಾಪಾರ ನಡೆಸಿದರೆ ಮಾತ್ರ ಸೋಂಕು
ಸೋಂಕು ನಿಯಂತ್ರಿಸಲು ಸಾಧ್ಯ. ಜನರು ಸ್ವಯಂ ಪ್ರೇರಿತರಾಗಿ ಅಂತರ ಕಾಯ್ದುಕೊಳ್ಳಬೇಕಿದೆ. ಜನಜಂಗುಳಿಯಿಂದಾಗಿ ವ್ಯಾಪಾರ ನಡೆಯುವಂತಾಗಿರುವುದನ್ನು ತಡೆಯುವುದು ಅಗತ್ಯವಾಗಿದೆ. ಲಾಕ್ಡೌನ್ ಮೇ 17ರವರೆಗೆ ವಿಸ್ತರಿಸಲಾಗಿದೆ. ಹಸಿರು ವಲಯದಲ್ಲಿರುವ ಜಿಲ್ಲೆಯಲ್ಲಿ ಕೆಲ ವಿನಾಯಿತಿ ನೀಡಲಾಗಿದೆ. ಸಾರಿಗೆ, ಮದ್ಯ ಮಾರಾಟಕ್ಕೂ ಅವಕಾಶ ನೀಡಲಾಗಿದೆ. ಆದರೆ ಜನಸಂದಣಿಯಾಗದಂತೆ ವ್ಯಾಪಾರ ನಡೆಸಬೇಕಿದೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಅಂತರ ಕಾಯ್ದುಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕಿದೆ. ಸಣ್ಣ ವ್ಯಾಪಾರಸ್ಥರು ಸೇರಿದಂತೆ ವರ್ತಕರು ಗ್ರಾಹಕರಿಗೆ ತಿಳುವಳಿಕೆ ನೀಡುವ ಮೂಲಕ ದೂರದಿಂದ ವ್ಯವಹಾರ ಮಾಡಲು ಸೂಚಿಸಬೇಕಿದೆ. ಲಾಕ್ಡೌನ್ ಸಡಿಲಿಕೆಯ ಹಿನ್ನೆಲೆಯಲ್ಲಿ ನಗರಸಭೆ ಮತ್ತು ಜಿಲ್ಲಾಡಳಿತ ನಗರದ ವ್ಯಾಪಾರ ವಹಿವಾಟು ದಟ್ಟಣೆಯಾಗದಂತೆ ಎಚ್ಚರಿಕೆ ವಹಿಸಲು ಕಲರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ನಗರದ ಹರಿಹರ ರಸ್ತೆಯಲ್ಲಿ ವ್ಯಾಪಾರಿಯೊಬ್ಬರು ಬಣ್ಣವನ್ನು ಬದಲಿಸಿ ಅಂಗಡಿ ತೆರೆದಿರುವುದನ್ನು ಪತ್ತೆ ಮಾಡಿರುವ ಅಧಿಕಾರಿಗಳು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಲಾಕ್ಡೌನ್ ಸಡಿಲಿಕೆಯ ಹಿನ್ನೆಲೆಯಲ್ಲಿ ನಗರಸಭೆ ಮತ್ತು ಜಿಲ್ಲಾಡಳಿತ ನಗರದ ವ್ಯಾಪಾರ ವಹಿವಾಟು ದಟ್ಟಣೆಯಾಗದಂತೆ ಎಚ್ಚರಿಕೆ ವಹಿಸಲು ಕಲರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ನಗರದ ಹರಿಹರ ರಸ್ತೆಯಲ್ಲಿ ವ್ಯಾಪಾರಿಯೊಬ್ಬರು ಬಣ್ಣವನ್ನೇ ಬದಲಿಸಿ ಅಂಗಡಿ ತೆರೆದಿರುವುದನ್ನು ಪತ್ತೆ ಮಾಡಿರುವ ಅಧಿಕಾರಿಗಳು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ನಗರದ ಅಂಗಡಿಗಳಿಗೆ ಪಾಳೆಯದಂತೆ ತೆರೆಯಲು ಹಸಿರು, ಹಳದಿ ಮತ್ತು ಕೆಂಪು ಬಣ್ಣಗಳನ್ನು ಬಳಿಯಲಾಗಿತ್ತು. ಆದರೆ ಹರಿಹರ ರಸ್ತೆಯಲ್ಲಿ ಕೃಷಿಗೆ ಸಂಬಂಧಿಸಿದ ಸಲಕರಣೆ ಮಾಡುವ ವರ್ತಕರೊಬ್ಬರು ಕೆಂಪು ಬಣ್ಣಕ್ಕೆ ಹಳದಿ ಬಣ್ಣ ಬಳಿದಿರುವುದನ್ನು ಗಮನಿಸಲಾಗಿದೆ. ನಗರಸಭೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ವರ್ತಕರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಲಾಕ್ಡೌನ್ ಸಡಿಲಿಕೆಯಿಂದ ಹಂತ ಹಂತವಾಗಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಆದರೆ ವರ್ತಕರು, ಸಾರ್ವಜನಿಕರು ಆಡಳಿತದೊಂದಿಗೆ ಸಹಕಾರ ನೀಡಬೇಕಿದೆ. ಸರ್ಕಾರ ಆದೇಶಗಳನ್ನು ನೀವು ಇದು ಮಾಡಿ ನೀವು ಪೇಂಟ್ ಹತ್ರ ನಿಲ್ತೀರೇನು ಇಲ್ಲಿ? ಏನಿಲ್ಲ, ನಾನು ಹಚ್ಚಿದ ಅವರೋಧನೆ ಆಯ್ತು, ನಿನ್ನ ನಡೆ ಗೊತ್ತು ಅಲ್ಲಿ ಪೇಂಟ್ ಇಲ್ಲಿ ಒಬ್ಬರಿಂದ ಒಬ್ಬಂದಿರಲ್ಲಮ್ಮ. ರಕ್ತದಾನ ಮಾಡುವುದು ಪುಣ್ಯದ ಕೆಲಸವಾಗಿದೆ. ಸಮಾಜ ಬಾಂಧವರು ರಕ್ತದಾನ ಮಾಡಿ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ರಾಜ್ಯ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್ ಹೇಳಿದರು. ರಕ್ತದಾನ ಮಾಡುವುದು ಪುಣ್ಯದ ಕೆಲಸವಾಗಿದೆ. ಸಮಾಜ ಬಾಂಧವರು ರಕ್ತದಾನ ಮಾಡಿ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ರಾಜ್ಯ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್ ಹೇಳಿದರು. ಅವರಿಂದು ನಗರದ IMA ಸಭಾಂಗಣದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಬೆಂಗಳೂರು ಹಾಗೂ ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾ ಘಟಕ ಸಂಯುಕ್ತಾಶ್ರಯದಲ್ಲಿ ಶ್ರೀ ವಾಸವಿ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಶ್ರೀ ವಾಸವಿ ಮಾತೆ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ನಂತರ ಮಾತನಾಡಿದರು. ವಾಸವಿ ಜಯಂತಿ ಅಂಗವಾಗಿ 7 ದಿನಗಳ ಕಾಲ ಪರ್ಯಂತ ರಕ್ತದಾನ ಮಾಡುವ ಉದ್ದೇಶ ಹೊಂದಿದ್ದು, ಸಮಾಜ ಬಾಂಧವರು ರಕ್ತದಾನ ಮಾಡಲು ಮುಂದೆ ಬರಬೇಕೆಂದರು. ವಾಸವಿ ಜಯಂತಿ ಅಂಗವಾಗಿ ರಾಜ್ಯದಾದ್ಯಂತ ಇಂದು ರಕ್ತದಾನ ಶಿಬಿರ ನಡೆದಿದೆ. ರಾಯಚೂರು ಜಿಲ್ಲೆಯಲ್ಲಿ ಪ್ರತಿದಿನ 50 ಜನರಂತೆ ವಾರಗಳ ಕಾಲ ರಕ್ತದಾನ ಮಾಡಲಿದ್ದಾರೆ ಎಂದರು. ಜಿಲ್ಲೆಯ ರಾಯಚೂರು, ಮಾನ್ವಿ, ಸಿಂಧನೂರು, ಲಿಂಗಸಗೂರು, ದೇವದುರ್ಗ ತಾಲೂಕಿನಲ್ಲಿಯೂ ಕೂಡ ವಾಸವಿ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರ ನಡೆದಿದೆ. ಆರ್ಯ ವೈಶ್ಯ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ ಎಂದರು.
ನಮಸ್ಕಾರಗಳು. ಇವತ್ತಿನ ದಿವಸ ಈ ಕೊರೋನಾ ವೈರಸ್ ಏನು ಪ್ಯಾಂಡಮಿಕ್ ಈ ಸಂದರ್ಭದಲ್ಲೂ ಕೂಡ ನಮ್ಮ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಂಗವಾಗಿ ಕೂಡ ರಾಯಚೂರಲ್ಲಿ ಇವತ್ತಿನಿಂದ 7ನೇ ತಾರೀಕುವರೆಗೆ ಸತತವಾಗಿ ದಿನಾಲು ರಕ್ತದಾನ ಶಿಬಿರವನ್ನು ಇವರು ನಮ್ಮ ರಾಯಚೂರು ಘಟಕದ ವತಿಯಿಂದ ಏನು ಆಯೋಜಿಸಿದ್ದಾರೆ. ಅವರಿಗೆ ಆರೋಗ್ಯ ಇಲಾಖೆ ಪರವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೊರೋನಾ ವೈರಸ್ ಪ್ಯಾಂಡಮಿಕ್ ಇರೋದರಿಂದ ಭಾಳ ಕೆಲವೊಂದು ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆ ಉಂಟಾಗ್ತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ರಾಯಚೂರು ಆರ್ಯ ಸಮಾಜದ ವತಿಯಿಂದ ಕರ್ನಾಟಕ ಆರ್ಯವೈಶ್ಯ ಸಮಾಜ ವತಿಯಿಂದ ಇವತ್ತು ಏನು ರಕ್ತದಾನ ಶಿಬಿರ ನಡೆಸಿದ್ರಲ್ಲ ಅವರಿಗೆ ಮತ್ತೊಂದು ಸಲ ನಾನು ನನ್ನ ವತಿಯಿಂದ ಮತ್ತು ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿಯಾಗಿ ಮುಂದೆ ಬೇರೆ ಬೇರೆ ಸಂಸ್ಥೆಯವರು ಕೂಡ ಕನಿಷ್ಠ ಒಂದು ಸಣ್ಣ ಪ್ರಮಾಣದ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಬೇಕಂತ ಎಲ್ಲರಲ್ಲೂ ಕೂಡ ನಾನು ಕೋರುತ್ತೇನೆ. ಸರ್ಟಿಫಿಕೇಟ್ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ವಾಸವಿ ಜಯಂತಿ ಪ್ರಯುಕ್ತವಾಗಿ ರಾಯಚೂರು ನಗರದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಮತ್ತು ಜಿಲ್ಲಾ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ರಕ್ತದಾನ ಶಿಬಿರ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಇದು ರಾಜ್ಯಾದ್ಯಂತ ರಕ್ತದಾನ ಶಿಬಿರ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ನಡೀತಾ ಇದೆ. ಇದರಿಂದ ಏನಂದರೆ ಇವತ್ತು ಇಲ್ಲಿ ರಾಯಚೂರಿನಲ್ಲಿ IMA ಬ್ಲಡ್ ಬ್ಯಾಂಕ್ನಲ್ಲಿ ಇವತ್ತು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಒಂದು ಕೆರೆ ಒಕ್ಕಟ್ಟಿಗೆ ಸಮಾಜದ ಎಲ್ಲರೂ ಸುಮಾರು 170 ಜನಗಳು ಈ ಒಂದು ರಕ್ತದಾನ ಶಿಬಿರಕ್ಕೆ ಹೆಸರು ಪಾಲ್ಗೊಂಡಿದ್ದಾರೆ. ಇದು ಒಂದು ವಾರ ಏನಂದರೆ ವಾಸವಿ ಜಯಂತಿಯ ಅಂಗವಾಗಿ ವಾಸವಿ ಸಪ್ತಾಹ ಅಂತ ಒಂದು ವಾರ ಕಾಲ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ದಿನಾಂಕ 2/5/2020 ಹಿಡಿದು 9/2/2020 ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ 10ರಿಂದ 2 ತನಕ ಈ ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಈ ಒಂದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಮಾಡೋಂಥ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಬೆಂಬಲ ನೀಡಿ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲ ಸಂಘ ಸಂಸ್ಥೆಗಳಿಂದ ಆಯಾ ಭಾಗದಿಂದ ರಾಯಚೂರಿನಲ್ಲಿ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಮಾಜದಿಂದ ನಮ್ಮ ಸಂಘದಿಂದ ನಿಮ್ಮ ಸಂಘದಿಂದ ಜನಗಳನ್ನು ಕೊಟ್ಟು ಈ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಲಾಗಿದೆ. ಇದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಗ್ರಾಮಾಂತರ ಆದಂಥ ಗಣದಳ್ಳಿಯಲ್ಲಿಯೂ ಮತ್ತು ಮಾನಿವಲ್ಲಿ ಮತ್ತು ಸಿಂಧನೂರು ಮತ್ತು ಲಿಂಗಸೂರಲ್ಲಿ ಕೂಡ ಇವತ್ತು ಏಕಕಾಲಕ್ಕೆ ರಕ್ತದಾನ ಶಿಬಿರ ಪ್ರಾರಂಭ ಆಗಿದೆ. ಜಿಲ್ಲೆಯಲ್ಲಿ ಮತ್ತು 500ಕ್ಕೂ ಮೇಲ್ಪಟ್ಟು ಜನಗಳು ಒಂದು ರಕ್ತದಾನ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಹಾಸಭಾದ ಎಲ್ಲ ಈ ಆರ್ಯವೈಶ್ಯ ಮಹಾಸಭಾ ನಿರ್ದೇಶಕರಾದ ದೇವನ್ಪಲ್ಲಿ ವಾಸುದೇವ್, ಬಿ ಜಗದೀಶ್ ಗುಪ್ತಾ, MN ಮೂರ್ತಿ, MR ಹನುಮಂತಯ್ಯ, ಭೀಮಾಶಂಕರ್, MR ಸತೀಶ್, KG ವೀರೇಶ್ ವಕೀಲ್, ರಾಜಲ್ಬಂಡಿ ರಾಕೇಶ್, ವೀರೇಶ್ ಸೇರಿದಂತೆ ಆವೋಪ, ವಾಸವಿ ವನಿತಾ ಕ್ಲಬ್, ವಾಸವಿ ಯುವಜನ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಕ್ತದಾನ ಮಾಡಿದವರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದರು. ಮಹಾಮಾರಿ ಕೊರೋನಾ ವೈರಸ್ ಭೀತಿಯಿಂದ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ನಗರದ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ವಿತರಣೆ ಮಾಡಿದರು. ಮಹಾಮಾರಿ ಕೊರೋನಾ ವೈರಸ್ ಭೀತಿಯಿಂದ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ನಗರದ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ವಿತರಣೆ ಮಾಡಿದರು. ಪತ್ರಿಕಾ ಭವನದಲ್ಲಿ ಪತ್ರಕರ್ತರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಿ ಮಾತನಾಡಿದ ಅವರು, ಹೆಮ್ಮಾರಿ ಕೊರೋನಾ ಸೋಂಕಿನಿಂದ ಇಡೀ ಜಗತ್ತು ತತ್ತರಿಸಿ ಹೋಗಿದೆ. ರೋಗ ತಡೆಗಾಗಿ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿದ ಸಂದರ್ಭದಲ್ಲಿ ಕೂಡ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಿರ್ವಹಿಸುತ್ತಿರುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಏನು ಇವಾಗ 2 ತಿಂಗಳಲ್ಲಿದ್ದ ಮಹಾಮಾರಿ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸದಲ್ಲಿ
ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು, ಎಲೆಕ್ಟ್ರಾ ಮೀಡಿಯಾ ಇರ್ಬೋದು, ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲ ಬಹಳಷ್ಟು ಮಿತ್ರರು ಬಹಳಷ್ಟು ಹಗಲಿರುಳು ಶ್ರಮ ವಹಿಸಿ ಏನು 40-41 ಡಿಗ್ರಿ ಬಿಸಿಲಿರುವಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಜನರನ್ನ ಜಾಗೃತಿಗೊಳಿಸುವಂಥದ್ರಲ್ಲಿ ಬಹಳ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಇವತ್ತು ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರಾಗಿ ಏನು ನಾನು ಈಗಾಗಲೇ ಆಶಾ ಕಾರ್ಯಕರ್ತರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ನಮ್ಮ ಎಲ್ಲ ವೈದ್ಯ ಸ್ಟಾಫ್ ನರ್ಸ್ಗಳಿಗೂ ಕೂಡ ಅವರಿಗೆ ಹಳಿಲಿ ಸೇವೆ, ನನ್ನ ಸೇವೆಯನ್ನು ಸಣ್ಣ ಆಹಾರ ಕಿಟ್ ಧಾನ್ಯಗಳನ್ನು ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಹಗಲಿರುಳು ಶ್ರಮ ವಹಿಸಿ ಏನು ಸುದ್ದಿಗಳನ್ನು ಮುಟ್ಟಿಸುವಂಥದ್ದಾಗಿರ್ಬೋದು, ಜಾಗೃತಿಗೊಳಿಸುವ ಸಲುವಾಗಿ ಮಾಧ್ಯಮದಲ್ಲಿ ಕೂಡ ಬಹಳಷ್ಟು ಶ್ರಮದಿಂದ ಕಾರ್ಯನಿರ್ವಹಿಸುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೂ ಕೂಡ ಏನಾದರೂ ನನ್ನ ಅಳಿಲಿ ಸೇವೆ ಕಿಟ್ಗಳನ್ನು ಕೊಡ್ಬೇಕಂತೇಳಿ ಇವತ್ತು ನಾನು ಏನು ಮಾಧ್ಯಮ ವರ್ಗದಲ್ಲಿ ಇರುವಂಥ ಸಭಾಂಗಣದಲ್ಲಿ ಇವತ್ತು ಆಹಾರ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನನ್ನ ಅಳಿಲಿ ಸೇವೆ ಎಷ್ಟು ನಿಮಗೆ ಧನ್ಯವಾದಗಳನ್ನು ಹೇಳಿದರೂ ಸಾಲದು ಮತ್ತು ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಸಾಲದು. ಯಾಕಂದ್ರೆ ಅಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಪ್ರತಿಯೊಬ್ಬರು ಕೂಡ ನಾವೇನು ಜನಪ್ರತಿನಿಧಿಗಳಾಗಿರ್ಬೋದು, ಏನು ಅಭಿನಂದನೆ ಸಲ್ಲಿಸುವಂಥದ್ದಾಗಿರ್ಬೋದು, ಆ ಸಹಾಯವನ್ನು ಮಾಡುವಂಥ ಕೆಲಸದಲ್ಲಿ ನಾನೇನು ಇವತ್ತು ಮಾಡಿದ್ದೀವಿ. ಹಾಗಾಗಿ ಇವತ್ತು ತಾವೇನು ಸ್ವೀಕಾರ ಮಾಡಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಬಶೀರುದ್ದೀನ್, ನರಸನಗೌಡ, ಜಯವಂತರಾವ್ ಪತಂಗೆ, ಅಬ್ದುಲ್ ಕರೀಂ, ಶ್ರೀನಿವಾಸ್, ನಾಗೇಂದ್ರಪ್ಪ ಮಠಮಾರಿ, ನಗರಸಭೆ ಸದಸ್ಯ ಬಿ ರಮೇಶ್, ತಾಲೂಕ್ ಪಂಚಾಯತ್ ಸದಸ್ಯ ಸಂಗಮೇಶ್ ಭಂಡಾರಿ, ಪತ್ರಕರ್ತ ಸಂಘದ ಅಧ್ಯಕ್ಷ ಬಸವರಾಜ್ ನಾಗರದಿನ್ನಿ, ಪ್ರಧಾನ ಕಾರ್ಯದರ್ಶಿ ಆರ್ ಗುರುನಾಥ್, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಬಿ ವೆಂಕಟ್ ಸಿಂಗ್, ಜಗನ್ನಾಥ್ ದೇಸಾಯಿ, ಜಿ ವೀರನ್ಗೌಡ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 83100 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity,
rewards and recognition, conversations, Montessori methodology, bus facility from home, student-teacher ratio 1:20, a group of John Milton Techno High School. For more details, please contact address Lingaskur Road near Old Checkpost, Raichur. Mobile number 90351299938 94495435549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Restic Gold, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Sri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Sri Gnana Ganga High School, NGO Colony, Raichur. Mobile 9916941389. John Milton Techno High School, Nursery, LKG, UKG and First Standard to 10th Standard. Recognized by Government of Karnataka, State and CBSE's concept. The right path for IIT, JEE, medical and other competitive exams. IIT and medical foundations start from 6th standard to 9th standard.
Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every fourth Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaspur Road, opposite Agriculture University, Raichur. Mobile number 90351 29938 96322 38227 94495 43549. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. 3 ಹಂತದ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ಕಡುಬಡವರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಕರ್ನಾಟಕ ಜೈನ್ ಅಸೋಸಿಯೇಷನ್ ಬೆಂಗಳೂರು ಹಾಗೂ ರಾಯಚೂರಿನ ಪೀಪಲ್ಸ್ ಎಜುಕೇಷನ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಬಡವರಿಗೆ ಸಹಾಯ ಹಸ್ತಕ್ಕೆ ಮುಂದಾಗಿದೆ. 3 ಹಂತದ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ಕಡುಬಡವರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಕರ್ನಾಟಕ ಜೈನ್ ಅಸೋಸಿಯೇಷನ್ ಬೆಂಗಳೂರು ಹಾಗೂ ರಾಯಚೂರಿನ ಪೀಪಲ್ಸ್ ಎಜುಕೇಷನ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಬಡವರಿಗೆ ಸಹಾಯ ಹಸ್ತಕ್ಕೆ ಮುಂದಾಗಿದೆ. ಬೆಂಗಳೂರಿನ ಕರ್ನಾಟಕ ಜೈನ್ ಅಸೋಸಿಯೇಷನ್ ನಿರ್ದೇಶಕ ಹಾಗೂ ಪೀಪಲ್ಸ್ ಎಜುಕೇಷನ್ ಅಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಮಹಾವೀರ್ ಹರದರ್, ಗೌತಮ್ ಹರ್ದರ್, ಪ್ರಸನ್ನ, ವೀರೇಶ್, ಶ್ಯಾಮ್ ಸುಂದರ್, ಸಂದೀಪ್ ಅವರನ್ನು ಒಳಗೊಂಡ ತಂಡವು ನಗರದಲ್ಲಿ ಬಡವರಿಗೆ ಫುಡ್ ಪ್ಯಾಕೆಟ್ ವಿತರಣೆ ಮಾಡಿದರು. ಕರ್ನಾಟಕ ಜೈನ್ ಅಸೋಸಿಯೇಷನ್ ನಿರ್ದೇಶಕ ಮಹಾವೀರ್ ಹರ್ದರ್ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಹಾಗೂ ನಗರಸಭೆಯ ಸಿಬ್ಬಂದಿಗಳೊಂದಿಗೆ ರಾಯಚೂರಿನ ಬಹುತೇಕ ನಿರಾಶ್ರಿತರ ಕಾಲೋನಿಯಲ್ಲಿ ವಾಸಿಸುವ ಜನರಿಗೆ ಆಹಾರ ಪೊಟ್ಟಣ ಹಂಚಿಕೆ ಮಾಡಲಾಗಿದೆ. ರಾಯಚೂರು ನಗರದ ಬೋಳಮಾನ್ದೊಡ್ಡಿ ರಸ್ತೆ, ಕುಷ್ಠರೋಗಿಗಳ ಕಾಲೋನಿ, ರೈಲ್ವೆ ನಿಲ್ದಾಣ ಬಳಿ ಇರುವ ನಿರಾಶ್ರಿತರು, ಸಾರ್ವಜನಿಕ ಉದ್ಯಾನವನ ಬಳಿ ಇರುವ ಕಡುಬಡವರು, ಜಿಲ್ಲಾ ಕ್ರೀಡಾಂಗಣ ಬಳಿ ಇರುವ ಭಿಕ್ಷುಕರು, ಹೈದರಾಬಾದ್ ರಸ್ತೆಯ ಎಸ್ಪಿ ಕಚೇರಿ ಮುಂದಿನ ರಸ್ತೆಯಲ್ಲಿ ಗುಡಾರಗಳಲ್ಲಿ ವಾಸಿಸುವ ಕಡುಬಡವರು, ರಿಮ್ಸ್ ಆಸ್ಪತ್ರೆ ಬಳಿಯ ಕೂಲಿ ಕಾರ್ಮಿಕರು, ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 580 ಆಹಾರ ಪೊಟ್ಟಣಗಳನ್ನು ಹಂಚಿಕೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದವರ ನೆರವಿಗೆ ಮುಂದಾಗಿದ್ದಾರೆ. ಹೆಮ್ಮಾರಿ ಕೊರೋನಾ ಸೋಂಕಿನ ಭೀತಿ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಗೊಂಡಿರುವುದರಿಂದ ಬಡವರು, ಕೂಲಿಕಾರರು ತೀವ್ರ ಸಮಸ್ಯೆಗೆ ಗುರಿಯಾಗುವಂತೆ ಮಾಡಿದೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ ನಿರ್ದೇಶಕ ಮಹಾವೀರ್ ಹರ್ದರ್ ಅವರ ಸಮಾಜ ಕಳಕಳಿಯಿಂದ ನಗರದಲ್ಲಿರುವ ಅತಿ ಕಡುಬಡವರನ್ನು ಗುರುತಿಸಿ ಆಹಾರ ಪೊಟ್ಟಣ ವಿತರಣೆ ಮಾಡಿರುವುದು ಸಾರ್ವಜನಿಕ ಪ್ರಶಂಸೆಗೆ ಕಾರಣವಾಗಿದೆ.
ವತಿಯಿಂದ ಅವರು ನಮಗೆ ಒಂದು ಪ್ರಸ್ತಾವನೆ ಕಳಿಸಿದರು. ನಾವೆಲ್ಲ ಬೆಂಗಳೂರಲ್ಲಿ ಸಾಕಷ್ಟು ಆಹಾರ ಕಿಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ, ನೀವು ರಾಯಚೂರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ನಾವು ಕೊಟ್ಟಂಥ ಒಂದು ಮನವಿಗೆ ಅವರು ಸ್ಪಂದಿಸಿದ್ದು ನಮಗೆ ಎಲ್ಲ ರೀತಿಯಿಂದ ಒಂದು ಮುನ್ಸಿಪಾಲ್ಟಿ ಕಡೆಯಿಂದ ಮೊಹಮ್ಮದ್ ತಕೀರುದ್ದೀನ್ ಮತ್ತು ತಹಸೀಲ್ ಆಫೀಸರ್ ಕಡೆಯಿಂದ ಶಿವ ಅವರು ಬಂದು ನಿರಾಶ್ರಿತರಿಗೆ ಶೆಲ್ಟರ್ಲೆಸ್ ಪೂರ್ ಪೀಪಲ್ಗೆ ನಾವು ರಾಯಚೂರು ಕಡೆಯಿಂದ ಮತ್ತು ಏನಪ್ಪ ಅಂತಂದರೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಮತ್ತು ಪೀಪಲ್ಸ್ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಬಡ ಜನರಿಗೆ ಶೆಲ್ಟರ್ಲೆಸ್ರಿಗೆ ಆಹಾರವನ್ನು ಕೊಡ್ತಾರೆ. ಶುಕ್ರವಾರ ಸಂಜೆ ಸುರಿದ ಭಾರಿ ಮಳೆಗಾಳಿಗೆ ನಗರದ ಸುಕಾಣಿ ಕಾಲೋನಿಯಲ್ಲಿ ಟಿನ್ ಶೆಡ್ಗಳು ಹಾರಿ ಬಿದ್ದು ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಶುಕ್ರವಾರ ಸಂಜೆ ಸುರಿದ ಭಾರಿ ಮಳೆ ಗಾಳಿಗೆ ನಗರದ ಸುಕಾಣಿ ಕಾಲೋನಿಯಲ್ಲಿ ಟಿನ್ ಶೆಡ್ಗಳು ಹಾರಿ ಬಿದ್ದು ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಭಾರಿ ಗಾಳಿಯಿಂದ ಟಿನ್ ಶೆಡ್ಗಳು ಹಾರಿ ಬಂದು ಮನೆಗಳ ಮೇಲೆ ಬಿದ್ದಿವೆ. ಯಾವುದೇ ಜೀವ ಅಪಾಯವಾಗಿಲ್ಲವಾದರೂ ಆತಂಕ ಮನೆ ಮಾಡುವಂತಾಗಿದೆ. ಗಾಳಿಗೆ ಹಾರಿ ಬಂದ ಟಿನ್ ಶೆಡ್ಗಳು ವಿದ್ಯುತ್ ಕಂಬ ಪಕ್ಕದ ಶೆಡ್ಗಳ ಮೇಲೆ ಬಿದ್ದು ಭಾರಿ ಅನಾಹುತ ತಪ್ಪಿದಂತಾಗಿದೆ. ಮಳೆ ಬಂದರೆ ನೀರು ನುಗ್ಗುವ ಸುಕಾಣಿ ಕಾಲೋನಿಯಲ್ಲಿ ಬಡ ಕೂಲಿ ಕಾರ್ಮಿಕರೇ ವಾಸಿಸುತ್ತಿದ್ದಾರೆ. ಆದರೆ ನಗರಸಭೆ ಮತ್ತು ಜಿಲ್ಲಾಡಳಿತ ಇಲ್ಲಿಯ ನಿವಾಸಿಗಳಿಗೆ ನೀರು ನುಗ್ಗದಂತೆ ತಡೆಯುವ ಪ್ರಯತ್ನ ಮಾಡುತ್ತಿಲ್ಲ ಎಂದು ಬಡಾವಣೆ ಮುಖಂಡ ಕೆಇ ಕುಮಾರ್ ಆರೋಪಿಸಿದ್ದಾರೆ. ಮಳೆಗಾಲ ಸಮೀಪಿಸುತ್ತಿದ್ದು ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡದೆ ಹೋದಲ್ಲಿ ನಿವಾಸಿಗಳೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇಂದು ಸಂಜೆ ರಾಯಚೂರು ನಗರದಲ್ಲಿ ಸುರಿದ ಭಾರಿ ಗಾಳಿ ಜೊತೆಗೆ ಮಳೆಯೊಂದಿಗೆ ಇವತ್ತು ನಮ್ಮ ಸುಕಾಣಿ ಕಾಲೋನಿ ವಾರ್ಡ್ ನಂಬರ್ 31 ಸುಕಾಣಿ ಕಾಲೋನಿಯಲ್ಲಿ ಏನು ಮುಂದೆ ಒಂದು ಫ್ಯಾಕ್ಟರಿ ಇತ್ತು, ಆ ಫ್ಯಾಕ್ಟರಿಯಲ್ಲಿ ಒಂದು ಶೆಡ್ ಇತ್ತು. ಆ ಶೆಡ್ ಆ ಒಂದು ಗಾಳಿ ಮತ್ತು ಮಳೆಗೆ ರಭಸಕ್ಕೆ ಬಂದು ನಮ್ಮ ಬಡ ಜನರ ಮನೆಗಳಿಗೆ ಅಂಬರಿಸಿ ಬಿಟ್ಟಿದೆ. ಒಂದು ವೇಳೆ ಯಾರಾದರೂ ಮಳೆ ಬಂದಿಲ್ಲ ಅಂತೇಳಿ ಹೊರಗೆ ಯಾರಾದಿದ್ರೆ ಇವತ್ತೇನಿಲ್ಲ ಅಂದ್ರೆ ಒಂದು 5-6 ಜನ ಸಾಯೋ ಪರಿಸ್ಥಿತಿ ಇತ್ತು. ದೇವರ ದಯೆ ಏನಂದ್ರೆ ಇಲ್ಲಿ ಒಂದು ತೆಂಗಿನ ಮರ ಇರೋದ್ರಿಂದ ಇವತ್ತು ಆ ತೆಂಗಿನ ಮರಕ್ಕೆ ಅದು ಸಿಕ್ಕಾಕೊಂಡು ನಿಂತ್ಕೊಂಡು ಹೋಗಿದೆ. ಈ ಕಂಬ ಕೂಡ ಬೀಳ್ತಾ ಇದೆ, ಕೇಬಲ್ ಎಲ್ಲ ಕಟ್ಟಾಗಿದೆ. ದೊಡ್ಡ ದುರಂತ, ದೊಡ್ಡ ಅನಾಹುತ ಇಲ್ಲಿ ತಪ್ಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಲವಾರು ಬಾರಿ ಈ ರೀತಿ ಚಿಕ್ಕ ಮಳೆ ಬಂದರೂ ಕೂಡ ಇಲ್ಲಿ ಸುಕಾಣಿ ಕಾಲೋನಿಗೆ ನೀರು ನುಗ್ತಾ ಇದೆ. ಇದು ಇಡೀ ರಾಯಚೂರು ಜಿಲ್ಲಾಡಳಿತಕ್ಕೂ ಗೊತ್ತು, ನಗರಸಭೆಗೆ ಗೊತ್ತು. ಆದ್ರೆ ಇದಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಪರಿಹಾರವಾಗಲಿ ಅಥವಾ ಶಾಶ್ವತ ಪರಿಹಾರ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಆದ್ರಿಂದ ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಗರಸಭೆಗೆ ಎಚ್ಚರಿಸ್ತಿದ್ದೀನಿ. ಒಂದು ವೇಳೆ ನೀವೇನಾದ್ರೂ ಇದನ್ನ ತ್ವರಿತಗತಿಯಲ್ಲಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಈ ಎಲ್ಲಾ ಜನಗಳ ಜೊತೆ ಸೇರ್ಕೊಂಡು ನಾವು ರಸ್ತಾ ರೋಕ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಮತ್ತು ಏನು ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರನ್ನು ಕೂಡ ಗೇರವ್ ಹಾಕುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕ ಅವರಿಗೆ ಮನವಿಯೊಂದಿಗೆ ಎಚ್ಚರಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಇವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಘಟಕದಿಂದ ನಗರದ ವಿವಿಧೆಡೆ ಇರುವ ನಿರ್ಗತಿಕರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲಾಯಿತು.
ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಇವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಘಟಕದಿಂದ ನಗರದ ವಿವಿಧೆಡೆ ಇರುವ ನಿರ್ಗತಿಕರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲಾಯಿತು. ರೈಲ್ವೆ ನಿಲ್ದಾಣ ಸೇರಿದಂತೆ ನಗರದ ವಿವಿಧೆಡೆ ಇರುವ 200ಕ್ಕೂ ಹೆಚ್ಚು ನಿರ್ಗತಿಕರನ್ನು ಗುರುತಿಸಿ ಆಹಾರ ವಿತರಿಸಲಾಯಿತು. ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆಹಾರ ವಿತರಿಸಿ ಮಾತನಾಡಿ, ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಮುತ್ತಪ್ಪ ರೈ ಇವರು ಸಂಘಟನೆಗೆ ಸ್ಫೂರ್ತಿಯಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವ ಅವರಿಗೆ ಭಗವಂತ ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದರು. ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಎನ್ ಮುತ್ತಪ್ಪ ರೈ ಅಣ್ಣನವರ ದಿನಾಂಕ 2/5 ಇವತ್ತಿನ ದಿವಸ ಹುಟ್ಟುಹಬ್ಬದ ಅಂಗವಾಗಿ ಒಂದು ವಿಶೇಷವಾಗಿ ಮತ್ತು ವಿಭಿನ್ನ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಇವತ್ತಿನ ದಿವಸ ನಾವೆಲ್ಲರೂ ರಾಯಚೂರು ನಗರದಲ್ಲಿ ಏನು ಅತ್ಯಂತ ಕಡು ಬಡವರು ನಿರ್ಗತಿಕರ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲು ಬಂದಿದ್ದೇವೆ. ಇದಕ್ಕೆ ಮುಖ್ಯ ಇನ್ನೊಂದು ಕಾರಣ ಏನೆಂದರೆ, ಕಳೆದ 2 ತಿಂಗಳಿಂದ ಭಾರತ ದೇಶವೇ ಲಾಕ್ಡೌನ್ ಆಗಿದೆ. ಅಂಥದ್ರಲ್ಲಿ ರಾಯಚೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ, ಈ ಭಾಗದಲ್ಲಿ 2 ತಿಂಗಳಿಂದ ಕೆಲಸ ಇಲ್ಲದೆ ನಿರ್ಗತಿಕರು ಬಡ ಕುಟುಂಬಗಳು ಬಹಳ ತೊಂದರೆಯಲ್ಲಿದ್ದು, ಅಂತ ಕುಟುಂಬಗಳಿಗೆ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಾವು 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ ಮತ್ತು ತರಕಾರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗ ಎಲ್ಲ ಸಾಮಗ್ರಿಗಳನ್ನು ವಿತರಿಸಿ ಆ ಕುಟುಂಬಗಳಿಗೆ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಒಂದು ಕೆಲಸ ಮಾಡೋಣ. ಆದಷ್ಟು ಬೇಗ ಇತ್ತೀಚೆಗೆ ಅಣ್ಣನವರು ಅನಾರೋಗ್ಯದಿಂದ ಹಾಸ್ಪಿಟಲ್ ಇದ್ದು ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಿ ಅವರು ಮತ್ತೆ ಕರ್ನಾಟಕ ಜನತೆಗೆ ತಮ್ಮ ಒಂದು ಕೊಡುಗೆ ಯಾವ ರೀತಿ ಅಂದರೆ ಸಮಾಜ ಸೇವೆಯ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ. ಅವರ ಮೂಲಕ ಇನ್ನೂ ಹೆಚ್ಚಿನ ರೀತಿಯಿಂದ ಬೆಳೀಲಿ. ಅವರು ಆದಷ್ಟು ಶೀಘ್ರವೇ ಗುಣಮುಖರಾಗಿ ಬಂದು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ಜಯ ಕರ್ನಾಟಕ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅಂತ ತಂದು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಕರುಣಾಕರ್ ರೆಡ್ಡಿ ಗುಂಜಳ್ಳಿ, ಜಿಯಾವುಲ್ ಹಕ್ ಸೌದಾಗರ್, ಬಾಬಾ, ರಫೀಕ್, ಮುರಳೀಕೃಷ್ಣ ಕಟ್ಟಿಮನಿ, ಜಂಬಣ್ಣ, ಸುರೇಶ್ ಮಡಿವಾಳ, ರಾಜಾಸಾಬ್, ರಮೇಶ್ ಮಡಿವಾಳ, ಸುರೇಶ್ ದುಗನೂರು ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ತಾಲೂಕಿನ ದುಮತಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯದಲ್ಲಿ ಉಂಟಾಗಿದ್ದ ಜಗಳ ನೆಪವಾಗಿಟ್ಟು ದಲಿತರ ಮೇಲೆ ಹಲ್ಲೆ ನಡೆಸಿರುವ ಮೇಲು ಜಾತಿಯವರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಸಿಂಧನೂರು ತಾಲೂಕಿನ ದುಮತಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯದಲ್ಲಿ ಉಂಟಾಗಿದ್ದ ಜಗಳ ನೆಪವಾಗಿಟ್ಟು ದಲಿತರ ಮೇಲೆ ಹಲ್ಲೆ ನಡೆಸಿರುವ ಮೇಲು ಜಾತಿಯವರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಏಪ್ರಿಲ್ 28ರಂದು ನಡೆದ ಜಗಳದ ನೆಪ ಮಾಡಿಕೊಂಡು ನಾರಾಯಣ್ ರೆಡ್ಡಿ, ಅಣ್ಣಾಜಿ ಗೌಡ ಸೇರಿದಂತೆ ಅನೇಕರು ದಲಿತ ಕೇರಿ ಮೇಲೆ ದಾಳಿ ಮಾಡಿ 10 ಜನರು ಗಾಯಗೊಳ್ಳಲು ಕಾರಣವಾಗಿದ್ದಾರೆ. ಕೂಡಲೇ ಹಲ್ಲೆ ನಡೆಸಿರುವವರನ್ನು ಬಂಧಿಸಬೇಕು. ಗಾಯಗೊಂಡ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ತಹಸೀಲ್ದಾರ್ ನೇತೃತ್ವದಲ್ಲಿ ದಲಿತ ಪ್ರಗತಿಪರ ಸಂಘಟನೆ ಮುಖಂಡರುಗಳ ಸಭೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಭೀಮಾ ಕೋರೆಗಾಂವ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಆನಂದ್ ತೇಲ್ತುಂಬ್ಲೆ ಇವರನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಸರ್ಕಾರವೇ ಭರಿಸಬೇಕು. ಘಟನೆಗೆ ಮೂಲ ಕಾರಣವೇನೆಂದು ತಿಳಿಯಲು ಮಾನ್ಯ ತಹಸೀಲ್ದಾರ್ ನೇತೃತ್ವದಲ್ಲಿ ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳ ಸಭೆಯನ್ನು ನಡೆಸಬೇಕು. ಹಾಗೂ ಹಲ್ಲೆಗೊಳಗಾದ ವ್ಯಕ್ತಿಯ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಮತ್ತು ಏಪ್ರಿಲ್ 14ರಂದು ಆನಂದ್ ತೇಲ್ಬತ್ಕೋಡ್ ಅವರನ್ನು ಭೀಮಾ ಕೋರೆಗಾಂವ್ನಲ್ಲಿ ನಡೆದ ಹಿಂಸಾಚಾರ ಹೊಣೆಗಾರಿಕೆಯ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವರನ್ನು ಬಂಧಿಸಿರುವುದು ಖಂಡನೀಯವಾಗಿದ್ದು ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆ ಸಹ ಸಂಚಾಲಕ ಕೆಜಿ ವೀರೇಶ್, ನಾಗೇಂದ್ರ, ಮಾರುತಿ, ನಾಗರಾಜ್, ಗೋಪಾಲ್, ತಾಯಪ್ಪ, ಮೂರ್ತಿ ಸೇರಿದಂತೆ ಇತರರು ಇದ್ದರು. ನಗರದ ದುದ್ಬಿನ್ ಶಾಲಾ ಆವರಣದಲ್ಲಿ ಕರ್ನಾಟಕ
ರಾಜ್ಯ ನೇರ ವೇತನ ಪೌರ ಸೇವಾ ನೌಕರರ ಸಂಘದಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ನಗರದ ದುದ್ಬಿನ್ ಶಾಲಾ ಆವರಣದಲ್ಲಿ ಕರ್ನಾಟಕ ರಾಜ್ಯ ನೇರ ವೇತನ ಪೌರ ಸೇವಾ ನೌಕರರ ಸಂಘದಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ನೇರ ವೇತನ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ ವಕೀಲ್ ಮಾತನಾಡಿ, ಕಾರ್ಮಿಕರಿಗೆ ಅಗತ್ಯ ಸೌಲಭ್ಯ ನೀಡದೆ ದುಡಿಸಿಕೊಳ್ಳಲಾಗುತ್ತಿದೆ. ದುಡಿಮೆ ತಕ್ಕ ವೇತನ ನೀಡಬೇಕು. ಕಾರ್ಮಿಕರನ್ನು ಜೀತದಾಳಾಗದಂತೆ ದುಡಿಸಿಕೊಳ್ಳುವುದರಿಂದ ಮುಕ್ತಿ ಪಡೆಯಬೇಕಿದೆ ಎಂದರು. ನಮ್ಮ ಪ್ಯಾಕೇಜ್ಗಳಲ್ಲಿ ನೋಡ್ತೀನಿ, ಬೇರೆ ಬೇರೆ ನೋಡ್ತೀನಿ. ಕೆಲವು ಪ್ಯಾಕೇಜ್ಗಳಲ್ಲಂತೂ ಅವ್ರ ಕಂಪ್ಲೀಟ್ ಅವ್ರು ಏನು ಹೇಳ್ತಾರೆ ಅದೇ ಸತ್ಯ. ದೇವರವರು ಒಂದು ರೀತಿಯಲ್ಲಿ ಅವರು ದೇವರು ಅವ್ರ ಹೆಂಡ್ರ ಮಕ್ಕಳನ್ನ ಬಿಟ್ಟು ಬಂದಿರಂಗಿಲ್ಲ, ನಾವು ಹೋಗಿ ಅವ್ರಿಗೋಸ್ಕರ ನಿಂತ್ಕೋಬೇಕಲ್ಲಿ. ಆ ಸ್ಥಿತಿ ಇದೆ ನಮ್ಮಲ್ಲಿ. ಮತ್ತೊಂದು ಏನಂದರೆ, ನಾವು ಕೇವಲ ದುಡಿಲಿಕ್ಕಾಗಿ ಹುಟ್ಟಿದವರಲ್ಲ, ನಾವು ಗೌರವಕ್ಕಾಗಿ ಮಾನ ಮರ್ಯಾದೆ ನಮಗೂ ಇದೆ ಅಂತ ಅನ್ನೋಕ್ಕಾಗಿ ನಾವು ಈ ಮೇ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಅವರು ಕೇವಲ ದುಡಿಲಿಕ್ಕಾಗದಷ್ಟು ಹೋರಾಟ ಮಾಡಿಲ್ಲ. ಅವರು ದೇಶವನ್ನು ರಾಜ್ಯವನ್ನು ಕಬ್ಜೆ ಮಾಡ್ಕೊಂಡಿದ್ರು. ಅವರು ನಿಮ್ಮದು ಬೇಡ, ನಿಮ್ಮ ಕೈಯಲ್ಲಿ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ನಾವೀಗ ಕೇವಲ ನಮಗೆ ಸಂಬಳ ಬರ್ತದ, ಸಂಬಳಷ್ಟು ಸಾಕು, ಮತ್ತು ನಮಗೆ ಏನು ಬೇಡ, ಯಾರು ಏನಂದ್ರೂ ಪರವಿಲ್ಲ, ಯಾವನ ನಮ್ಗೆ ಮರ್ಯಾದೆ ತೆಗೆದ್ರೂ ಪರವಿಲ್ಲ, ಯಾವನ ಅಗೌರವ ಮಾಡಿದ್ರೆ ಪರವಿಲ್ಲ ಅಂತ ಅಂದ್ಕೋಬಾರ್ದು ಯಾರು. ಅಗೌರವ ಇವತ್ತು ಅಗೌರವ ಮಾಡೋರೇ ನಾಳೆ ನಮ್ಮನ್ನು ಒದಿತಾರೆ. ಫಸ್ಟು ಅವನೇನು ಮಾಡ್ತಾನೆ, ನಮ್ಮನ್ನು ಮರ್ಯಾದೆ ತೆಗಿತಾನೆ. ಮರ್ಯಾದೆ ತೆಗೆದ್ಮೇಲೆ ಮತ್ತೊಂದು ಸಲ ಏನು ಮಾಡ್ತಾನೆ, ಅವನು ಇವನು ಏನು ಮಾಡಿದ್ರು ಸುಮ್ಮನಿರ್ತಾನೆ ಅಂತ ನಂತರ ನಮ್ಮನ್ನು ಹೊಡಿಲಕ್ಕನೇ ಬರ್ತಾರೆ. ಅವರು ಹೊಡಿತಾನೆ ಕೂಡ. ಅವನು ಹೆಚ್ಚಿಗೆ ಬಂದು ನಿಮ್ಮನ್ನು ಕೆಲಸಕ್ಕೆ ಬೇಡ ಅಂತ ಮತ್ತೆ ಮನೆಗಳು ಕಳಿಸ್ತಾರೆ. ಒಂದೊಂದು ಪ್ರಾರಂಭ ಆಗ್ತದೆ. ಅದು ಒಂದಕ್ಕೆ ನಾವು ಏನಾದ್ರು ಚಾನ್ಸ್ ಬಿಟ್ಟರೆ ಅದು ಒಂದೊಂದು ಪ್ರಾರಂಭ ಆಗ್ತದೆ. ಆ ಕಾರಣಕ್ಕಾಗಿ ಈ ಸಲ ನೀವು ನೋಡ್ರಿ, ಸಲ ನಾವು ಮೊನ್ನೆ ಈ ಕೊರೋನಾ ಬಂದಿದ್ದರಿಂದ ಸುಮಾರು ಈ ದೇಶದಲ್ಲಿ 100 ಕೋಟಿ ಜನ ಬಡವರು ಇವತ್ತು ಬೀದಿ ಪಾಲಾಗಿದ್ದಾರೆ. 100 ಕೋಟಿ ಜನ ಇವತ್ತು ಈ ದೇಶದಲ್ಲಿ ಬೀದಿ ಪಾಲಾಗಿದ್ದಾರೆ ಜನ. 100 ಕೋಟಿ ಜನರಿಗೆ ಈ ದೇಶ ನಾವೇನು ಚಪ್ಪಲ್ ಹೊಡಿತೀವಲ್ಲ, ನಮ್ಮ ಯಡಿಯೂರಪ್ಪಗೆ ಮತ್ತು ನರೇಂದ್ರ ಮೋದಿಗೆ ಅಥವಾ ನಮ್ಮ ಲೀಡರ್ಗಳನ್ನು ಕರ್ಕೊಂಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಕೌನ್ಸಿಲರ್ಗಳು, ನಮ್ಮ MLA ಕರ್ಕೊಂಡೋಗಿ ನಮ್ಮನ್ನ ಚಪ್ಪಲ್ ಹೊಡಿಸ್ತಾರೆ. ನೋಡ್ರಿ ಏನು ಮಾಡಿದ್ರು ಅವ್ರಿಗೆ. ಸಾವುಕಾರ ಮಂದಿ ಸರಿಸುಮಾರು 15 ಲಕ್ಷ ಮಂದಿ ಬೇರೆ ದೇಶದಲ್ಲಿದ್ದಂಥವರು ಆರಾಮಾಗಿ ಬಂದು ತಮ್ಮ ಮನೆಗಳಲ್ಲಿ ಒಕ್ಕೊಂಡ್ಬಿಟ್ರು. ನಮ್ಮಲ್ಲಿ ಸಾವುಕಾರ ಮಂದಿ ಇವರೇ ತಗೊಂಡ್ಬಂದ್ರು. ಅವ್ರ ಮಕ್ಕಳನ್ನ, ಅವ್ರ ಮೊಮ್ಮಕ್ಕಳನ್ನ ಎಲ್ಲೆಲ್ಲಿದ್ದು ಅವರೇ ಕರ್ಕೊಂಡ್ಬಂದ್ರು ಮೊದಲಿಗೆ. ಆಮೇಲೆ ಅದು ಸ್ವಲ್ಪ ರೋಗ ಜಾಸ್ತಿ ಆದಮೇಲೆ ಅದು ಎಲ್ಲ ಲಾಕ್ಡೌನ್ ಆಯಿತು, ಕೆಲಸಗಳಿಲ್ಲ, ಮಂದಿ ಹೊರಗೆ ಬಂದರು. ಹೊರಗೆ ಬಂದಂಥ ಮಂದಿಗೆ ನಮ್ಮ ಜಾಗಕ್ಕೆ ಹೋಗ್ತು ಅಂದ್ರೂ ಕೂಡ ಇವತ್ತಿಗೂ ಕಳ್ಸೋಕ್ಕಾಗಿಲ್ಲ. ಅವರಿಗೆ ರೋಡಿನ ಮೇಲೆ ಸುಮಾರು 600,000 ಕಿಲೋಮೀಟರ್ ನಡೆದಿದ್ದಾರೆ ಮಂದಿ ತಮ್ಮ ಮಕ್ಕಳನ್ನ ಕಟ್ಕೊಂಡು. ಸುಮಾರು 50 ಮೇಲೆ ಮಂದಿ ಸತ್ತಿದ್ದಾರೆ ಹಸುವಿನಿಂದ. ಕೊರೋನಾದಿಂದೆಲ್ಲ ಸತ್ತಿದ್ದು ಹಸುವಿನಿಂದ ಸತ್ತಿದ್ದಾರೆ 50 ಮೇಲೆ ಮಂದಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಈ ಮೇ ದಿನಾಚರಣೆಯನ್ನು ಏನಂತ ಆಚರಣೆ ಮಾಡಬೇಕು? ಈ ದೇಶದಲ್ಲಿ ಆ 100 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಬಡವರ ಬಗ್ಗೆ ಆಗಲಿ, ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಆಗಲಿ, ಇವತ್ತು ಭಾಳ ಮಂದಿ ಹೇಳ್ತಾರೆ ಪೌರ ಕಾರ್ಮಿಕರು, ಪೊಲೀಸರು, ವೈದ್ಯಾಧಿಕಾರಿಗಳು, ನರ್ಸ್ಗಳು ಇವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್, ಅಂದರೆ ಕೊರೋನಾ ಯುದ್ಧ ಮಾಡ್ತಕ್ಕಂಥ ಮಂದಿ ನೀವು ಅಂತ ಹೇಳ್ತಾರೆ. ನಿಮ್ಗೆ ಚಪ್ಪಲ್ನೇ ಹೊಡಿತಾರೆ. ನೀವು ಬಂದರೆ ಚಪ್ಪಲ್ ಹೊಡಿಬೇಕಂತಾರೆ. ಕೆಲವರು ಪಾಪ ಪಾದ ಪೂಜೆ ಮಾಡಿದ್ರು, ಕೆಲವರು ಧಾನ್ಯ ಹಂಚಿದ್ರು. ಆ ಧಾನ್ಯ ಹಂಚೋ ಕಾಲಕ್ಕೆ ನೀವೇನು ಭಿಕ್ಷುಕರಾಗಿದ್ರೋ ಗೊತ್ತಿಲ್ಲ, ಅಥವಾ ನೀವೇನು ದೊಡ್ಡ ಲೀಡರ್ಗಳ ತರ ಕಾಣಿಸಿರೋ ಗೊತ್ತಿಲ್ಲ ನನಗೆ. ಕಾರ್ಮಿಕ ಮುಖಂಡ ಬಸವರಾಜ್ ಗಾರಲ್ದಿನ್ನಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಉರುಕುಂದಪ್ಪ, ಹನುಮಂತು, ಮುತ್ತಣ್ಣ, ಬೂದೆಪ್ಪ, ಜೆ ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ನಗರದ ಐಬಿ ಬಳಿ ಟಿಪ್ಪರ್ ಲಾರಿಯೊಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಯುವಕನೋರ್ವ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಜರುಗಿದೆ. ನಗರದ ಐಬಿ ಬಳಿ ಟಿಪ್ಪರ್ ಲಾರಿಯೊಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಯುವಕನೋರ್ವ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಜರುಗಿದೆ. ಮೃತಪಟ್ಟ ಯುವಕನನ್ನು ಮಡ್ಡಿಪೇಟೆ ನಿವಾಸಿ ವಿಜಯಕುಮಾರ್ 23 ವರ್ಷ ಎಂದು ಗುರುತಿಸಲಾಗಿದೆ. ಕಂಕರ್ ತುಂಬಿಕೊಂಡು ಹೊರಟಿದ್ದ ಲಾರಿ ಡಿಕ್ಕಿ ಹೊಡೆದು ದುರ್ಘಟನೆ ಜರುಗಿದೆ. ಟಿಪ್ಪರ್ ಚಾಲಕ ಪರಾರಿಯಾಗಿದ್ದಾನೆ. ಮೃತ ಯುವಕನ ಶವ ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ, ಅಂತರ ಕಾಯ್ದುಕೊಳ್ಳದೆ ವ್ಯಾಪಾರ ವಹಿವಾಟು ಆತಂಕ. ಹರಿಹರ ರಸ್ತೆಯಲ್ಲಿ ಅಂಗಡಿ ಕಲರ್ ಕೋಡ್ ಬದಲಿಸಿ ವ್ಯಾಪಾರಿ ಪೊಲೀಸರ ವಶಕ್ಕೆ ಪಡೆದು ವಿಚಾರಣೆ. ಆರ್ಯ ವೈಶ್ಯ ಮಹಾಸಭಾದಿಂದ ವಾಸವಿ ಜಯಂತಿ ಬೃಹತ್ ರಕ್ತದಾನ ಸಪ್ತಾಹ. ರಕ್ತದಾನ ಮಾಡೋದು ಪುಣ್ಯದ ಕೆಲಸ. ಕುಂಟ್ನಾಳ್ ವೆಂಕಟೇಶ್.
ಲಾಕ್ಡೌನ್ ಹಿನ್ನೆಲೆ ನಗರದ ಪತ್ರಕರ್ತರಿಗೆ ಆಹಾರ ಕಿಟ್ ವಿತರಿಸಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್. ಬಡವರ ಸಂಕಷ್ಟಕ್ಕೆ ಸ್ಪಂದಿಸಿದ ಕರ್ನಾಟಕ ಜೈನ್ ಅಸೋಸಿಯೇಷನ್. ಮಹಾವೀರ ಹರ್ದಾರ್ರಿಂದ ನಿರ್ಗತಿಕರಿಗೆ ಫುಡ್ ಪ್ಯಾಕೆಟ್ ವಿತರಣೆ. ಸುಕಾಣಿ ಕಾಲೋನಿಯಲ್ಲಿ ಮಳೆಗಾಳಿ ಹಾರಿ ಹೋದ ಟಿನ್ ಶೆಡ್ಗಳು, ನಿವಾಸಿಗಳಲ್ಲಿ ಆತಂಕ. ಜಯ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಜನ್ಮದಿನದ ಅಂಗವಾಗಿ ನಿರ್ಗತಿಕರಿಗೆ ಆಹಾರ ಕಿಟ್ ವಿತರಣೆ. ಸಿಂಧನೂರು ತಾಲೂಕಿನ ಮಧುಮತಿಯಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ದಲಿತ ಹಕ್ಕುಗಳ ವೇದಿಕೆ ಒತ್ತಾಯ. ನೇರ ವೇತನ ಪೌರ ಸೇವಾ ನೌಕರರ ಸಂಘದಿಂದ ಕಾರ್ಮಿಕ ದಿನಾಚರಣೆ. ಮತ್ತು ನಗರದ ಐಬಿ ರಸ್ತೆಯಲ್ಲಿ ಟಿಪ್ಪರ್ ಡಿಕ್ಕಿ, ಬೈಕ್ ಸವಾರ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರ್. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur.